ಸೊ ಗೈಸ್, ಸ್ಮಾಲ್ ವಿಡಿಯೋ ನಮ್ಮ ನೇಟಿವಿಂದ. ಸೊ ಇಲ್ಲಿ ನೋಡ್ಬೋದು 4 ಬ್ರದರ್ಸು. ಹಾಯ್ ಗಾಯ್ಸ್. ಸೊ ದಿಸ್ ಈಸ್ ನಮ್ಮದು ಚಿಕ್ಕಪ್ಪ ಮಗ ಸುರೇಶು, ನಮ್ಮ ಎಲ್ಡರ್ ಬ್ರದರ್, ಯಂಗರ್ ಬ್ರದರ್. ಸೊ ಎಲ್ಲ ಇದ್ದೀವಿ. ಸೊ ಇನ್ನು 2-3 ಡೇಸಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಹೊಲದಲ್ಲಿ ಪ್ಯಾಡಿ ಫೀಲ್ಡ್ ಇಳಿಲಿಕ್ಕುಂಟು. ಹಾಯ್ ಗೈಸ್, ಫಸ್ಟ್ ಟೈಮ್ ನಮ್ಮೂರಲ್ಲಿ ನಾವು 3 ಜನ ಸೊ ಅಣ್ಣ ತಮ್ಮಂದರು ಸೇರಿ ಭತ್ತದ ನಾಟಿ ಮಾಡಲಿಕ್ಕೆ ಎಲ್ಲ ಜಮೀನನ್ನು ತಯಾರಿ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮಾಡೋ ಮುಂಚೆ ನಮಗೆ ಭತ್ತದ ಪೈರನ್ನು ಒಂದು ಕಡೆ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು 20-25 ದಿನ ಆಗಿರಬೇಕು ಸೊ ಪೈರಿಗೆ. ಸೊ ಅದಾದಮೇಲೆ ನಾವು ಈ ಭೂಮಿಯ ಸಿದ್ಧತೆಯನ್ನು ಮಾಡಬೇಕು. ಸೊ ಇಲ್ಲಿ ನಾವು ಸುಮಾರು 1.5 ಎಕರೆ ಭೂಮಿಯಲ್ಲಿ ಭತ್ತದ ನಾಟಿ ಮಾಡಬೇಕಂತ ತಯಾರಿ ಮಾಡ್ತಾ ಇದ್ವಿ. ಸೊ ಇಲ್ಲಿ ಮೊದಲು ನಾವು ಟೊಮೊಟೊ ಹಾಕಿದ್ವಿ, ಹಾಗಾಗಿ ಬೇಕಾದಷ್ಟು ಹುಲ್ಲೆಲ್ಲ ಬೆಳೆದಿತ್ತು. ಸೊ ಅದನ್ನು ಹಂಗೆ ಡೈರೆಕ್ಟಾಗಿ ನಾವು ಹೊಡ್ಲಿಂಗ್ ಮಾಡಿದರೆ ಸೊ ಒಂದು ಹಸಿರು ಗೊಬ್ಬರ ಕೂಡ ಆಗುತ್ತೆ, ಒಳ್ಳೆ ಬಯೋ ಫರ್ಟಿಲೈಸರ್ ಆಗುತ್ತೆ. ಸೊ ಮೊದಲೆಲ್ಲ ಎಲೆ ಸೊ ಮರದಿಂದ ಎಲೆ ಹಿಡಿದು ಭೂಮಿಗೆ ಹಾಕ್ತಾ ಇದ್ರು, ಅದರಿಂದ ಒಳ್ಳೆ ಫಲವತ್ತತೆ ಬರ್ತಾ ಇತ್ತು. ಸೊ ಅದರಿಂದ ನಮಗೆ ಬಯೋ ಫರ್ಟಿಲೈಸರ್ ಆಗಿ ಸೊ ಬೆಳೆ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಸೊ ಇತ್ತೀಚೆಗೆ ಅದೆಲ್ಲ ಕಮ್ಮಿ ಆಗಿದೆ, ಡೈರೆಕ್ಟಾಗಿ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಆದಷ್ಟು ಕಮ್ಮಿ ಮಾಡುವ ಅಂತ ಹೇಳಿ ಸ್ವಲ್ಪ ಹುಲ್ಲು ಬೇಕಂತ ಹೇಳಿ ಕಳಿಸಿದ್ವಿ. ಸೊ ಅದನ್ನು ಡೈರೆಕ್ಟಾಗಿ ನಮಗೆ ಡ್ರಿಲ್ಲಿಂಗ್ ಮಾಡಿ ಜಮೀನಿಗೆ ಹಾಕ್ತಾ ಇದ್ದೀವಿ. ಸೊ ಇತ್ತೀಚೆಗೆ ನೋಡ್ಬೋದು ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡೋದು ಬಹಳ ಈಸಿ ಆಗಿದೆ. ಮೊದಲೆಲ್ಲ ಎತ್ತುಗಳು ನೇಗಿಲು ಎಲ್ಲ ಕಟ್ಟಿ ಸೊ ಉಳುಮೆ ಮಾಡ್ತಾಯಿದ್ರು, ಆವಾಗ ಬಹಳ ಸಮಯ ಬೇಕಾಗಿತ್ತು. ಇವಾಗ ಟ್ರ್ಯಾಕ್ಟ್ರಲ್ಲಿ ನಿಮಗೆ 1 ಎಕರೆ ಸುಮಾರು 1-2 ಗಂಟೆಯಲ್ಲಿ ಫುಲ್ ಡ್ರಿಲ್ಲಿಂಗ್ ಮಾಡ್ಬೋದು. ಸೊ ಅದರಲ್ಲೂ ನಿಮಗೆ ಭೂಮಿ ಸಮತಟ್ಟಾಗಿದ್ದು ಭಾಳ ಸೊ ಅಗಲ ಮತ್ತು ಉದ್ದ ಜಾಸ್ತಿ ಇದ್ದರೆ ಡ್ರಿಲ್ಲಿಂಗ್ ಮಾಡಲಿಕ್ಕೆ ಬಹಳ ಈಸಿ. ಸೊ ಗದ್ದೆ ಕೆಲಸ ಅಂದರೆ ಕೆಸರು ಅದರಲ್ಲಿ ಕೆಲಸ ಮಾಡಲಿಕ್ಕೆ ಮಜಾ ಬರುತ್ತೆ. ನನಗಂತೂ ಬಹಳ ಖುಷಿ ಬಂತು. ಸೊ ನಾನು ಗಣೇಶ ಹಬ್ಬಕ್ಕೆ ಬಂದಿದ್ದೆ. ಸೊ ಇದೇ ಟೈಮಲ್ಲಿ ಈ ಪ್ಯಾಡಿ ಕೆಲಸನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನಗೆ ಖುಷಿ ಆಯಿತು. ಸೊ ರೈಟ್ ಟೈಮು, ನಾನು ಸ್ವಲ್ಪ ನಮ್ಮ ಬ್ರದರ್ಗೆ ಸಪೋರ್ಟ್ ಮಾಡ್ಬೋದು. ನೋಡಬೇಕು ಎಷ್ಟು ಕೆಲಸ ಮಾಡ್ತೀವಂತ. ಸೊ ನಮಗೆ ಡೌಟ್ ಇದೆ ಎಷ್ಟೊತ್ತು ಕೆಲಸ ಮಾಡ್ತೀವಂತ, ಬಟ್ ಟ್ರೈ ಮಾಡುವ. ಯಾಕಂದರೆ ಪ್ಯಾಡಿ ಕೆಲಸ ನಮಗೆಲ್ಲ ಹಳೆ ಕೆಲಸನೇ, ಸೊ ನಮಗೇನು ಹೊಸದೇನಲ್ಲ. ಬಟ್ ಈಗಿನ ಬಹಳಷ್ಟು ಜನರಿಗೆ ಪ್ಯಾಡಿ ಗೊತ್ತು, ಬಟ್ ಅದರ ಪ್ಯಾಡಿ ಒಂದು ಭತ್ತ ಬೆಳೀಲಿಕ್ಕೆ ಅದರ ಹಿಂದ್ಗಡೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ. ಸೊ ಭತ್ತದ ಕೆಲಸದಲ್ಲಿ ಟಫೆಸ್ಟ್ ಜಾಬ್ ಅಂದರೆ ನನಗೆ ಇದೆ ಅನಿಸುತ್ತೆ. ಯಾಕಂದರೆ ಒಂದ್ಸಲ ಫಸ್ಟ್ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡಿದ ಮೇಲೆ ಮತ್ತು ನೀವು ಜಮೀನು ಸುತ್ತಲೂ ಅದಕ್ಕೆ ಫುಲ್ಲು ಈ ಥರ ಎಲ್ಲ ಹೊಡಿಬೇಕಾಗುತ್ತೆ. ಯಾಕಂದರೆ ಸೈಡಿಗೆ ಮತ್ತು ಕಾರ್ನರ್ಗೆಲ್ಲ ಟ್ರ್ಯಾಕ್ಟರ್ದಲ್ಲಿ ಉಳುಮೆ ಆಗೋದಿಲ್ಲ. ಸೊ ಪ್ರಾಪರಾಗಿ ಟಿಲ್ಲಿಂಗ್ ಆಗಿರೋದಿಲ್ಲ. ಸೊ ಆವಾಗ ನೀವು ಮತ್ತು ಹುಲ್ಲೆಲ್ಲ ಇರುತ್ತೆ. ಸೊ ಅದಕ್ಕಾಗಿ ನೀವು ಎಂಟೈರ್ ಫುಲ್ಲು ಸುತ್ತಲೂ ಈ ಥರ ಫುಲ್ಲು ಚೆನ್ನಾಗಿ ಸನಿಕೆ ತಗೊಂಡು ಎಲ್ಲ ತೆಗಿಬೇಕಾಗುತ್ತೆ. ಮತ್ತು ಅದನ್ನು ಹೊರಗಡೆಗೆ ಹಾಕಿ ಅದು ನೆಕ್ಸ್ಟ್ ಸೆಕೆಂಡ್ ಟೈಮ್ ಟಿಲ್ಲಿಂಗ್ ಮಾಡುವಾಗ ಕಂಪ್ಲೀಟಾಗಿ ಮಿಕ್ಸಪ್ ಆಗಿ ಪ್ರಾಪರಾಗಿ ಟಿಲ್ಲಿಂಗ್ ಆಗುತ್ತೆ. ಸೊ ಈ ಜಾಬ್ ಬಹಳ ಟಫೆಸ್ಟ್ ಜಾಬು. ಅಂದರೆ ನೀವು ಬಗ್ಗೆ ಕೆಲಸ ಮಾಡಬೇಕಾಗುತ್ತೆ, ಸ್ಟ್ಯಾಮಿನಾ ಬಹಳ ಬೇಕು. ಸೊ ಅದರಲ್ಲೂ ಡೇ ಟೈಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿಸಿಲಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗು ನೈಟ್ ಟೈಮಿಗೆ ಕೆಲಸ ಮಾಡಲಿಕ್ಕೆ. ಸೊ ನಾವು 3 ಜನ ತಮ್ಮದ್ರ ಡಿಸೈಡ್ ಮಾಡಿದ್ದೆವು, ಮಾರ್ನಿಂಗ್ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು 2 ಅವರ್ಸ್ ಎಷ್ಟಾಗುತ್ತೋ ಅಷ್ಟು ಮಾಡುವ. ನಾವು ಯಾರನ್ನು ಕರೀಲಿಲ್ಲ. ಸ್ವಲ್ಪ ನಮಗೂ ಬಹಳ ವರ್ಷಗಳಾದ ಮೇಲೆ ಒಂದು ಫಿಸಿಕಲ್ ಎಕ್ಸಸೈಸ್ ಆಗಲಿ ಮತ್ತು ಸ್ವಲ್ಪ ಮಾಡುವ ಕೆಲಸ ಅಂತ. ಸೊ 3 ಜನ ಮಾಡ್ತಾ ಇದ್ದೀವಿ. ಸೊ ಈ ಕೆಲಸ ಮಾಡಲಿಕ್ಕೆ ಬೆನ್ನುಮೂಳೆ ಭಾಳ ಸ್ಟ್ರಾಂಗ್ ಇರಬೇಕು. ಸೊ ಬ್ಯಾಕ್ ಪೇನ್ ಇದ್ದವರೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನೀವು ಬಗ್ಗೆ ಚನಿಕೆಯಿಂದ ಹೊಡಿಬೇಕಾಗುತ್ತೆ. ಸೊ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಾಧ್ಯ. ಬಹಳ ವರ್ಷಗಳ ನಂತರ ಆಡಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ಈಸಿ ಅಲ್ಲ, ಫಸ್ಟ್ ಟೈಮ್ ಮಾಡುವಾಗ ಕಷ್ಟ ಆಗುತ್ತೆ. ಮತ್ತು ಸಾಫ್ಟ್ ಇದೆ, ಮಣ್ಣು ಅಷ್ಟೊಂದು ಗಟ್ಟಿ ಇಲ್ಲ. ಚೆನ್ನಾಗಿ ಉಳುಮೆನೂ ಆಗಿದೆ, ಟ್ರ್ಯಾಕ್ಟರಲ್ಲೆಲ್ಲ ಡ್ರಿಲ್ಲಿಂಗ್ ಆಗಿದೆ.
ಈಗಲ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಬ್ಯಾಕ್ ಪೈನ್ ಇದ್ದವ್ರಿಗಂತ ಆಗೋದಿಲ್ಲ ಕೆಲಸ. ಸೊ ಅಲ್ಲಿ ಹುಡುಗರಂದ್ರೆ ಇದೇ ಅಡ್ವಾಂಟೇಜು. ಭಾಳ ವರ್ಷಗಳಾದಮೇಲೆ ಪ್ಯಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗಂಬೂಟ್ ಇದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಗಂಬೂಟ್ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಸವರ್ಬೇಕಾಗುತ್ತೆ, ಮಣ್ಣೆಲ್ಲ ಹಾಕಿ ಮಣ್ಣಿರಲ್ವ ಅಲ್ಲಿ. ಸೊ ಸಮ್ ಪೋರ್ಷನ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಫಸ್ಟ್ ಡೇ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಡೇ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಬಂದು ಸೊ ಕಂಪ್ಲೀಟ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಪೈರ್ ನಾಟಿ ಮಾಡಬೇಕಿತ್ತು. ಸೊ ಪೈರ್ ಕಿತ್ತಾ ಇದ್ದಾರೆ. ಸೊ ಪೈರೆಲ್ಲ ಕಿತ್ತಿ ಇವತ್ತು ಎಲ್ಲ ರೆಡಿ ಮಾಡಿ ಸೊ ನೆಕ್ಸ್ಟ್ ಡೇಗೆ ನಾಟಿ ಮಾಡಲಿಕ್ಕೆ ಎಲ್ಲ ತಯಾರಿ. ಸೊ ಈ ಪೈರನ್ನು ತಗೊಂಡೋಗಿ ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಸೊ ಇದು ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್. ಅಂದ್ಕೊಂಡೆಲ್ಲ ಪ್ಲಾನ್ ಪ್ರಕಾರ ನಡೀತು, ಬಟ್ ಈ ಪೈರ್ ಶಿಫ್ಟ್ ಮಾಡೋದ್ರಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ವಿ. ಸೊ ಯಾಕಂದರೆ ಇಲ್ಲಿಂದ ಅಲ್ಲಿ ಗದ್ದೆ ಹತ್ರ 1 ಕಿಲೋಮೀಟರು. ಸೊ ಟ್ರ್ಯಾಕ್ಟ್ರಲ್ಲೆಲ್ಲ ಪೈರ್ ಶಿಫ್ಟ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲಿ ಟ್ರ್ಯಾಕ್ಟರ್ ಬರುವಾಗ ಫುಲ್ಲು ಸಿಕ್ಕಾಕೊಂತು. ಸೊ ಮೇನ್ ಪ್ರಾಬ್ಲಮ್ ಟ್ರ್ಯಾಕ್ಟರ್ದು ಟೈರ್ದು ಸ್ವಲ್ಪ ಗ್ರಿಪ್ ಕಮ್ಮಿ ಆಗಿತ್ತು, ಮತ್ತು ಇಲ್ಲಿ ಫುಲ್ಲು ಗದ್ದೆಯಲ್ಲಿ ನೀರಿತ್ತು. ಫುಲ್ ಸ್ಟ್ರಗಲ್ ಆದ್ವಿ. ಫೈನಲಿ ಇಂಜನನ್ನು ಸಪ್ರೇಟ್ ಮಾಡಿ ಸೊ ಬೇರೆ ಇಂಜನನ್ನು ತಂದು ತಗೊಂಡೋಗುವಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಸಂಹೌ ಇಂಜನನ್ನು ಕ್ಯಾಚ್ ಮಾಡಿ ಮತ್ತು ಫುಲ್ ಟ್ರಾಲಿಗೆ ಫುಲ್ ಲೋಡ್ ಮಾಡಿದ್ವಿ. ಕೊಟ್ಬಿಡು, ಆ ಕಡೆ ತಂದು ನೀರಲ್ಲಿ ತಂದುಬಿಡು, ಅದು ಅವ್ರು ಬರ್ತಾ ಇದ್ದಾರಂತ 5 ಜನ. ಫೈನಲಿ ಇಂಜನ್ ಬಂದಿದೆ, ಸ್ಟಕ್ ಆಗಿದೆ, ನೋಡಬೇಕು. ಹೊಸ ಇಂಜನ್ ಬಂದಿದೆ. ಆಗ ಇಂಜನ್ ಫಿಕ್ಸ್ ಮಾಡಿ ಟ್ರಾಲಿನ ತಗೊಂಡೋಗ್ಬೇಕು. ಆಲ್ಮೋಸ್ಟ್ 2 ಅವರ್ಸ್ ಡಿಲೇ ಆಗಿದೆ, ನೋಡ್ಬೋದು. ಪೈರೆಲ್ಲ ನಿನ್ನೆ ಕಿತ್ತಿದ್ದಾರೆ, ಇವತ್ತು ನಾಟಿ ಮಾಡಲಿಕ್ಕೆ. ಭಾಳ ಕಷ್ಟ ಇದೆ ರೈತರಿಗೆ, ಅಷ್ಟೊಂದು ಈಸಿ ಇಲ್ಲ. ಸೊ ನಿಜವಾಗ್ಲೂ ಕಷ್ಟ ಆಗುತ್ತೆ, ಅದು ಕೆಸರಲ್ಲಿ ಕೆಲಸ ಮಾಡೋದು. ಸೊ ರಿಯಲಿ ಹಾರ್ಡ್ ವರ್ಕ್ ಜಾಬು. ಸಮ್ಟೈಮ್ಸ್ ಅಂದ್ಕೊಂಡಂಗೆ ಆಗೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಎಲ್ಲ. ಸೊ ನಮ್ಮ ಹುಡುಗರು ಭಾಳ ಕಷ್ಟಪಡ್ತಿದ್ದಾರೆ. ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗಿದೆ. ಎಲ್ಲ ಕರೆಕ್ಟಾಗಿ ಆಗಿದ್ರೆ ಅರ್ಧ ಗಂಟೆ ಕೆಲಸ, ಇವಾಗ 2 ಗಂಟೆ ಆಯಿತು. ನಮ್ಮ ತಾಯಿ ಅಲ್ಲಿ ಫುಲ್ ಜೋರು ಮಾಡ್ತಾ ಇದ್ದಾರೆ, ಯಾಕಂದ್ರೆ ಫುಲ್ ಡಿಲೇ ಆಗಿದೆ. ಆಲ್ಮೋಸ್ಟ್ 10-12 ಜನ ಬಂದಿದ್ದಾರೆ ಮತ್ತು ಪೈರ್ ನಾಟಿ ಮಾಡಲಿಕ್ಕೆ. ನೋಡ್ಬೋದು. ಸೊ 12 ಜನ ಬಂದಿದ್ದಾರೆ. ಕೆಲಸ ಅವರಿಗೆ ಸ್ಟಾಪ್ ಮಾಡಬಾರ್ದು ಅಂತೇಳಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಆ್ಯನ್ಯಲ್ ಶಿಫ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಹಾಂ, ತೀಸೆ నువ్వు
ಸೊ ಮ್ಯಾನ್ಯಲ್ ಶಿಫ್ಟಿಂಗ್ ಮಾಡಿದರೆ ಅಟ್ಲೀಸ್ಟ್ ವರ್ಕ್ ಅದು ಸ್ಟಾರ್ಟ್ ಆಗುತ್ತೆ ಅಂತ, ಇಲ್ಲಾಂದರೆ ಟ್ರಾಕ್ಟರ್ ಏನಾಗುತ್ತೋ ಇನ್ನು ಟೈಮ್ ತೊಗೋಬೋದು. ತಕ್ಕ ಎತ್ಕೊಂಡು ಬೋಣ್ಕ ಎಟ್ಲೋಡ್ ಲೇಸ್ಕೊಂಡು ಹೊಸಂಬದ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಹಲವು ಕಡೆ ತೆಲುಗು ಬಳಕೆ ಮಾಡಿದ್ದೀನಿ. ಯಾಕಂದರೆ ನಮ್ಮೂರಲ್ಲಿ ಎಲ್ಲ ತೆಲುಗು ಮಾತಾಡ್ತೀವಿ, ನಮ್ಮದು ಆಂಧ್ರ ಪ್ರದೇಶದ ಬಾರ್ಡರ್ ಇರೋದ್ರಿಂದ ಸೊ ಮೋಸ್ಟ್ಲಿ ತೆಲುಗುನೇ ಮಾತಾಡ್ತೀವಿ. ಸೊ ನಮ್ಮ ಕನ್ನಡ ವೀಕ್ಷಕರಿಂದ ಕ್ಷಮೆ ಇರಲಿ. ಥ್ಯಾಂಕ್ ಯು. ವ್ಯವಸಾಯ ಮಾಡೋದು ಬಹಳ ಕಷ್ಟ ಇದೆ, ಅಂದ್ಕೊಂಡಷ್ಟು ಈಸಿ ಅಲ್ಲ. ನಾವು ಪ್ಲ್ಯಾನ್ ಮಾಡೋದೇ ಒಂದು, ಆಗೋದೇ ಒಂದು. ಸೊ ಗೈಸ್, ಫೈನಲಿ ಪೈರು ಶಿಫ್ಟ್ ಮಾಡಿ ಭತ್ತದ ನಾಟಿ ನಡೀತಾ ಇದೆ, ನೋಡ್ಬೋದು. ಸೊ 50% ನಾಟಿ ಕೆಲಸ ಮಾಡಿದ್ದೀವಿ. ಸೊ ಭತ್ತದ ಕೃಷಿ ಬಗ್ಗೆ ಒಂದು ಹೇಳಲೇಬೇಕು. ನಮ್ಮ ಕರ್ನಾಟಕದಲ್ಲಿ ಇದೊಂದು ಮುಖ್ಯವಾದ ಅನ್ನದಾನ ಕೃಷಿ ಅಂತ ಹೇಳ್ಬೋದು. ಸೊ ರಾಗಿ, ಜೋಳ ಮತ್ತು ಮೆಕ್ಕೆಜೋಳ ನಂತರ ಭತ್ತವನ್ನು ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತದೆ. ಇದೊಂದು ಮಳೆ ಆಧಾರಿತ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬೆಳೀತಾರೆ. ಸೊ ಇದನ್ನು ಹೆಚ್ಚಿನಾಗಿ ನಮ್ಮ ಮಂಡ್ಯ, ಮೈಸೂರು, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ನಮ್ಮ ಮಲೆನಾಡಿನ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಸೊ ನಮ್ಮ ಇಲ್ಲಿ ಕೋಲಾರ ಈ ಕಡೆ ಎಲ್ಲ ಸ್ವಲ್ಪ ನೀರಾವರಿ ಕಮ್ಮಿ. ಸೊ ನಮ್ಮ ಬೋರ್ವೆಲ್ಸು ಈ ಥರ ಏನಾದರೂ ಇದ್ದರೆ ಸೊ ಅವ್ರ ಮನೆ ಬಳಕೆಗಾಗಿ ಎಷ್ಟು ಬೇಕೋ ಅಷ್ಟು ಭತ್ತವನ್ನು ನಾವು ಬೆಳ್ಕೊತೀವಿ. ನಾವು ಇಲ್ಲಿ ನೋಡ್ಬೋದು, ಭತ್ತದ ನಾಟಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು, ನಾನು ನಮ್ಮ ಚಿಕ್ಕಪ್ಪ ಸೊ ಭತ್ತದ ಪೈರು ಕಟ್ಟೆಗಳನ್ನು ಅವರಿಗೆ ಸಪ್ಲೈ ಮಾಡೋದು ಮತ್ತೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ನಮ್ಮ ಚಿಕ್ಕಪ್ಪ ಕ್ಯಾಮ್ರಾದ ಕಡೆ ನೋಡ್ತಾ ಇದ್ದಾರೆ, ಏನಿದೆ ಕ್ಯಾಮ್ರಾ ಪಾಪ ಭಾಳ ಹೆಲ್ಪ್ ಮಾಡಿದ್ರು, ಭಾಳ ಹಾರ್ಡ್ ವರ್ಕ್ ಮಾಡಿದ್ರು. ಸೊ ಗೈಸ್, ನಾವು ಸೋನಾ ಮಸೂರಿ ನಾಟಿ ಮಾಡ್ತಾ ಇದ್ದೀವಿ. ಇದು ಒಂದು ಸುಮಾರು 120ರಿಂದ 135 ದಿನಗಳು ಬೇಕು ಬೆಳೆ ಬರಲಿಕ್ಕೆ, ಆಲ್ಮೋಸ್ಟ್ 4 months. ಸೊ ಇದು ಮಧ್ಯಮಾವಧಿ ಬೆಳೆ ಅಂತಲೂ ಕರಿತೀವಿ. ಸೊ ದೀರ್ಘಾವಧಿ ತಳಿಗಳು ಉಂಟು ಇದರಲ್ಲಿ. ಅದರಲ್ಲಿ ಕೆಲವು ರಾಜಮುಡಿ, ಸೇಲಂ ಸಣ್ಣ, ಗಂಧಸಾಳೆ ಇತ್ಯಾದಿ ಎಲ್ಲ ಉಂಟು. ಆಲ್ಮೋಸ್ಟ್ 5 months. ಸೊ 5 to 6 months ಬೆಳೆಯೋದು. ಅದು ಬೆಳೆಯೋದಿಲ್ಲ, ಯಾಕಂದ್ರೆ ನಮ್ಮ ಕಡೆ ನೀರಾವರಿ ಕಮ್ಮಿ, ಏರಿಯಾ ಕಮ್ಮಿ ಇರೋದ್ರಿಂದ ಆದಷ್ಟು ಬೇಗ ಯಾವ್ದಾಗುತ್ತೋ ಅದನ್ನು ಬೆಳಿತೀವಿ. ಸೊ ಇದು ಕಾಮನ್ನು ಸೋನಾ ಮಸೂರಿ ರೈಸ್ ನಮ್ಮ ಕಡೆ. ಸೊ ಇಲ್ಲಿ ನೋಡ್ಬೋದು, ಈ ಭತ್ತದ ಪೈರು ಒಂದು 2-3 ಪೈರು ಅಷ್ಟೇ ಸಾಕು. ಅಷ್ಟನ್ನು ಒಂದು 1/2 feet ಡಿಸ್ಟೆನ್ಸ್ ಅಲ್ಲಿ ನಾಟಿ ಮಾಡ್ತಾ ಹೋಗ್ಬೋದು. ಸೊ ನಾಟಿ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಪಾಪ ಎಂಟೈರ್ ದಿನ ಎಲ್ಲ ಬಗ್ಗಿ ನಾಟಿ ಮಾಡಬೇಕು. ಅದು ನೀರಲ್ಲಿ ಆಲ್ಮೋಸ್ಟ್ ನೀವು ನೋಡ್ಬೋದು ಕೆಸರು ಇರುತ್ತೆ. ಸೊ ನಮ್ಮ ಕಡೆ ಅಂದ್ರೆ ಹೆಂಗಸರೆಲ್ಲ ಒಳ್ಳೆ ಜಾನಪದ ಎಲ್ಲ ಹಾಡಿ ಚೆಂದಾಗಿ ಖುಷಿಯಾಗಿ ನಾಟಿ ಮಾಡ್ತಾರೆ. ಬಹಳ ಖುಷಿ ಆಗುತ್ತೆ ನೋಡುವಾಗ. ಸೊ ನಾವು ಈ ಮೆಥಡ್ ಅನ್ನು ಟ್ರಾನ್ಸ್ಪ್ಲಾಂಟೇಶನ್ ಮೆಥಡ್ ಅಂತ ಕರಿತೀವಿ. ಯಾಕಂದ್ರೆ ಭತ್ತದ ಪೈರು ಬೇರೆ ಕಡೆ ಇದು ಮಾಡಿ ಮೊಳಕೆ ಮಾಡಿ ಅದನ್ನು ತಂದು ಇಲ್ಲಿ ಪ್ಲಾಂಟೇಶನ್ ಮಾಡೋದು. ಇದರಿಂದ ಇಳುವರಿ ಬಹಳ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕೂಡ ಭತ್ತ ಚೆಲ್ಲಿ ಮಾಡ್ಬೋದು, ಬಟ್ ಅದರಿಂದ ಇಳುವರಿ ಬರುತ್ತೆ. ಸೊ ಎಲ್ರಿಗೂ ಗೊತ್ತಿದೆ, ಭತ್ತ ಅಂದ್ರೆ ಹೈಲಿ ವಾಟರ್ ಡಿಮ್ಯಾಂಡಿಂಗ್ ಕ್ರಾಪ್. ಸೊ ಈ ಕ್ರಾಪ್ ಅಲ್ಲಿ ನಿಮ್ಗೆ ಸುಮಾರು 1 ಎಕರೆಗೆ 15ರಿಂದ 15 ಲಕ್ಷ ಲೀಟರ್ ನೀರು ಬೇಕು. ಸೊ ಮತ್ತೆ ಇಳುವರಿ ಬಂದು 20ರಿಂದ 25 ಕ್ವಿಂಟಲ್ ಭತ್ತ ಇಳುವರಿ ಬರುತ್ತೆ ಎಕರೆಗೆ. ಮಳೆ ಜೋರು ಬಂತು, ಸೊ ಎಲ್ಲ ಡಿಸ್ಟರ್ಬ್ ಆಯಿತು, ಗದ್ದೆ ಕೆಲಸ ಎಲ್ಲ. ಸೊ ಟ್ರಾಕ್ಟರ್ ಎಲ್ಲ ಸಿಕ್ಕಾಕೊಂಡಿದೆ ಇಲ್ಲಿ. ದಿನಾನೇ ಸರಿ ಇಲ್ಲ, ಮಾರ್ನಿಂಗು ಟ್ರಾಕ್ಟರ್ ಸಿಕ್ಕಾಕೊಂಡ್ಬಿಡ್ತು. ಇವಾಗಲೂ ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಮನೆಗೆ ಹೋಗೋ ಟೈಮಲ್ಲಿ ಸಿಕ್ಕಾಕೊಂಡಿದೆ, ನೋಡಬೇಕು. ಸೊ ಟ್ರಾಕ್ಟರ್ ಹೆಂಗೂ ಫ್ರೀ ಆಯಿತು, ಬಟ್ ಅದರದ್ದು ಟ್ರಿಲ್ಲರ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಮಳೆ ಬಿದ್ದು ಎಲ್ಲ ಡಿಲೇ ಆಯಿತು, ಒಂದು 1/2 hour ಫುಲ್ ಮಳೆ ಬಂತು. ಸೊ ರೈತರು ನಮ್ಮ ದೇಶದ ಬೆನ್ನೆಲುಬು ಅನ್ನೋದ್ರಲ್ಲಿ 2 ಮಾತಿಲ್ಲ. ಸೊ ಅವ್ರದ್ದು ಎಷ್ಟೇ ಕಷ್ಟ ಇರಲಿ, ಯಾವುದೇ ಸಮಯದಲ್ಲಿ, ಸೊ ಬಿಸಿಲಿರಲಿ ಚಳಿ ಇರಲಿ, ಸೊ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ
ಕಷ್ಟ ಮಾಡಿದರೂ ಕೂಡ ಅದ್ರ ತಕ್ಕಂಗೆ ಬೆಳೆ ಸಿಗೋದಿಲ್ಲ. ಬಟ್ ಆದರೂ ಕೂಡ ಸೊ ಅವರ ವೃತ್ತಿಯನ್ನು ಬಿಡುವುದಿಲ್ಲ. ಸೊ ನಮ್ಮ ದೇಶದ ಎಲ್ಲ ರೈತರಿಗೆ ಒಂದು ಸೆಲ್ಯೂಟ್. ಈ ವಿಡಿಯೋ ನನ್ನ ಸಣ್ಣ ಪ್ರಯತ್ನ ಆಗಿತ್ತು. ಸೊ ಭತ್ತದ ಕೃಷಿ ಅಂದರೆ ಹೇಗೆ, ಅದರಲ್ಲಿ ಎಷ್ಟು ಕಷ್ಟ ಇದೆ, ಸೊ ಯಾವ ಥರ ಮಾಡ್ತಾರೆ, ಸೊ ನಮ್ಮೂರಲ್ಲಿ ಎಸ್ಪೆಷಲಿ ಯಾವ ಥರ ನಾವು ಭತ್ತ ನಾಟಿ ಮಾಡ್ತೀವಿ ಅಂತ ಒಂದು ಸಣ್ಣ ವಿಡಿಯೋ. ಸೊ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಸಾಯಂಕಾಲ 6 ಗಂಟೆ ಇವತ್ತಿನ ಭತ್ತದ ನಾಟಿ ಕೆಲಸ ಮುಕ್ತಾಯ. ಸೊ ಸುಮಾರು 3/4 ಭಾಗ ನಾಟಿ ಆಗಿದೆ, ಒಂದು 1/4 ಭಾಗ ನಾಳೆ ನಾಟಿ ಮಾಡ್ತಾರೆ. ಸೊ ಎಲ್ಲರೂ ಮನೆಗೆ ಹೊರಟಿದ್ದಾರೆ. ಸೊ ನನ್ನ ವೀಕ್ಷಕರಿಗೆ ಹಾಗೂ ನನ್ನ ಚಾನಲ್ 200 ಸಬ್ಸ್ಕ್ರೈಬರ್ಸ್ ಅನ್ನ ಕ್ರಾಸ್ ಮಾಡಿದೆ. ನಿಮ್ಗೆಲ್ರಿಗೂ ಧನ್ಯವಾದ.